ನಮಸ್ಕಾರ ಎಲ್ರಿಗೂ, ನಾನು ಮಮತಾ. ಇವತ್ತು ಒಂದು ಅನ್ಬಾಕ್ಸಿಂಗ್ ವಿಡಿಯೋನ ಮಾಡ್ತಾ ಇದ್ದೀನಿ. ಇದು ಮಿಕ್ಸಿ ನಾನು ತೊಗೊಂಡಿರೋದು ಪ್ರೀತಿ ಜುಡಿಕ್ ಕಂಪ್ನಿದು ತೊಗೊಂಡಿರೋದು. ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಹಾಗೆ ಯಾರಿಗಾದರೂ ಹೆಲ್ಪ್ ಆಗ್ಬೋದು, ಯಾಕಂದರೆ ಇವಾಗ ದಸರಾ ದೀಪಾವಳಿ ಆಫರ್ ನಡೀತಾ ಇದೆ. ಆನ್ಲೈನಲ್ಲಿ ಯಾರಾದರೂ ತೊಗೊಳ್ಳೋರಿದ್ದರೆ ತೊಗೋಬೋದು. ತುಂಬ ಅಂದರೆ ತುಂಬ ಚೆನ್ನಾಗಿದೆ ಇದು ಮಾತ್ರ. ಇದರಲ್ಲಿ ತುಂಬ ವೆರೈಟಿ ಜಾರ್ಗಳಿದೆ. ಹಾಗಾಗಿ ನಾನು ಒಂದೇ ಸಲ, ಯಾಕಂದರೆ ತುಂಬ ದಿನದ ತೊಗೋಬೇಕಂತ ಅಂದ್ಕೊತಿದ್ದೆ. ಫೈನಲಿ ಇವತ್ತು ತೊಗೊಂಡೆ. ಅಂದರೆ ತೊಗೊಂಡಾಗಲೇ ಸುಮಾರು 6 ತಿಂಗಳಾಗಿದೆ. 6 ತಿಂಗಳಿಂದ ಯೂಸ್ ಮಾಡ್ತಾಯಿದ್ದೀನಿ, ಚೆನ್ನಾಗಿದೆ. ಹಾಗಾಗಿ ನಿಮ್ಮ ಜೊತೆ ಇವತ್ತು ನಾನು ಅನ್ಬಾಕ್ಸಿಂಗ್ ವಿಡಿಯೋನ ಮಾಡ್ತಾಯಿದ್ದೀನಿ, ಯಾರಿಗಾದರೂ ಹೆಲ್ಪ್ ಆಗ್ಬೋದು ಅಂತ ಅಂದ್ಬಿಟ್ಟು. ಯಾಕಂದರೆ ಚೆನ್ನಾಗಿದೆ, ನನಗಂತೂ ತುಂಬ ಚೆನ್ನಾಗಿ ಯೂಸ್ ಆಗ್ತಾಯಿದೆ. ಮೊನ್ನೆ ಒಂದು ವಿಡಿಯೋದಲ್ಲೂ ತೋರಿಸಿದೆ ನಾನು ಗೋಧಿ ಹಿಟ್ಟು ಕಲಸೋದು. ಇದರಲ್ಲಿ 5 ಜಾರ್ಗಳು ಬರ್ತವೆ. ಹಾಗೆ ಏನು ತರಕಾರಿ ಕಟ್ ಮಾಡೋದಾಗಿರ್ಬೋದು, ಜ್ಯೂಸರ್ ಆಗಿರ್ಬೋದು, ಮತ್ತು ಮಸಾಲ ರುಬ್ಬೋದಕ್ಕೆ ಎಲ್ಲದಕ್ಕೂ ಕೂಡ 5 ಜಾರ್ಗಳು ಬರುತ್ತೆ ಇದರಲ್ಲಿ. 5 ಮಿಕ್ಸಿ. ಇದು ನೋಡಿ ಎಷ್ಟು ಚೆನ್ನಾಗಿದೆ, ಆ ಡಿಸೈನ್, ಅದು ಶೇಪ್ ನೋಡಿ ಎಷ್ಟು ಚೆನ್ನಾಗಿದೆ. ನಾನು ಇದೇ ಥರ ತೊಗೋಬೇಕು ಅಂತ ಅಂದ್ಬಿಟ್ಟು ವೆಯ್ಟ್ ಮಾಡಿ ಇದನ್ನು ತೊಗೊಂಡೆ. ಹಾಗಾಗಿ ಇವತ್ತು ಯಾರಿಗಾದರೂ ಹೆಲ್ಪ್ ಆಗ್ಬೋದು. ಯಾಕಂದರೆ ಈಗ ದಸರಾ ದೀಪಾವಳಿನಲ್ಲಿ ಹೊಸದು ತೊಗೋಬೇಕಂತ ಅಂದ್ಕೊತಿರ್ತೀರಿ ಅಲ್ಲ, ಅಂಥವ್ರಿಗೆ ಹೆಲ್ಪ್ ಆಗಲಿ ಅಂತ ಅಂದ್ಬಿಟ್ಟು ಇವತ್ತು ಶೇರ್ ಮಾಡ್ತಾಯಿದ್ದೀನಿ. ಇದನ್ನು ನಾನು ತೊಗೊಂಡಿರೋದು ಆನ್ಲೈನಲ್ಲ, ನಾನು ತೊಗೊಂಡಿರೋದು ಇಲ್ಲೇ ಶಾಪಲ್ಲಿ, ಲೋಕಲ್ ಶಾಪಲ್ಲಿ, ನಮ್ಮೂರಲ್ಲೇ. ಯಾಕಂದರೆ ಜಾಸ್ತಿ ಅಮೌಂಟ್ ಅಲ್ಲ. ಆನ್ಲೈನಲ್ಲಿ ತೊಗೊಂಡ್ರೆ ಏನಾದರೂ ಪ್ರಾಬ್ಲಮ್ ಆಯ್ತಂತ ಅಂದರೆ 1 ವಾರ 10 ದಿನ ಇರುತ್ತೆ ಅಷ್ಟೇ. ನಾವು ರಿಟರ್ನ್ ಮಾಡೋದಕ್ಕೆ 1 ವಾರ 10 ದಿನ ಇರುತ್ತೆ. ಹಾಗಾಗಿ ಏನಾದರೂ ಪ್ರಾಬ್ಲಮ್ ಆಯ್ತಂತ ನಾವಿಲ್ಲೇ ತೊಗೊಳ್ಳೋದಾದರೆ, ಏನಾದರೂ ಪ್ರಾಬ್ಲಮ್ ಆಯ್ತಂದ್ರೂ ನಾವಿಲ್ಲೇ ತೊಗೊಂಡೋಗಿ ತೋರಿಸ್ಬೋದು. ಹಾಗಾಗಿ ನಾನು ಇಲ್ಲೇ ಶಾಪಲ್ಲೇ ತೊಗೊಂಡೆ. ಬನ್ನಿ ಇದರಲ್ಲಿ ಏನೇನೆಲ್ಲ ಕೊಟ್ಟಿದ್ದಾರೆ ಅಂತ ಅಂದ್ಬಿಟ್ಟು ನೋಡೋಣ. ಇದು ಬಂದು ಚಪಾತಿ ಹಿಟ್ಟು ಕಲಸೋದಕ್ಕೆ, ಹಾಗೆ ಜೋಳದ ಹಿಟ್ಟು, ರೊಟ್ಟಿ ಮಾಡುವಾಗ ಜೋಳದ ಹಿಟ್ಟು ಕಲಸೋದಕ್ಕೆ, ಮತ್ತು ನಾವು ಏನಾದರೂ ಹೋಳಿಗೆ ಮಾಡಬೇಕಾದ್ರೆ ಬೇಳೆ ರುಬ್ಬೋದಕ್ಕೆ, ಹಾಗೆ ಮೈದಾ ಹಿಟ್ಟು ಕಲಸೋದಕ್ಕೆ ತುಂಬ ಅಂದರೆ ತುಂಬ ಹೆಲ್ಪ್ ಆಗುತ್ತೆ. ಹಾಗೆ ಯಾರಾದರೂ ಜನ ಜಾಸ್ತಿ ಬಂದಾಗ ನಾವು ಈರುಳ್ಳಿ ಎಲ್ಲ ಜಾಸ್ತಿ ಕಟ್ ಮಾಡ್ತೀವಿ ನೋಡಿ, ಅಂಥದಕ್ಕೂ, ಮತ್ತು ತರಕಾರಿ ಜಾಸ್ತಿ ಕಟ್ ಮಾಡಬೇಕಾದ್ರೆ ಇದರಲ್ಲಿ ತರಕಾರಿನ ಕಟ್ ಮಾಡ್ಕೊಳ್ಬೋದು. ತುಂಬ ಅಂದರೆ ತುಂಬ ಚೆನ್ನಾಗಿದೆ. ನನಗಂತೂ ತುಂಬ ಚೆನ್ನಾಗಿ ಯೂಸ್ ಆಗಿದೆ. ಇಷ್ಟರಲ್ಲಿ ನನಗೆ ಇದೊಂದು ತುಂಬ ಇಷ್ಟ ಆಯಿತು. ಹಾಗೆ ಜ್ಯೂಸರ್ ಒಂದು ಇಷ್ಟ ಆಯಿತು, ಯಾಕಂದರೆ ನಾನು ಜ್ಯೂಸ್ ಜಾಸ್ತಿ ಕುಡಿತಾ ಇರ್ತೀನಿ. ಹಾಗೆ ಹಣ್ಣು ತಿನ್ನೋದ್ರಿಂದ ಈ ಥರ ಜ್ಯೂಸ್ ಕೂಡ ಜಾಸ್ತಿ ಮಾಡಿಕೊಂಡು, ಹಾಗೆ ಸ್ಮೂತಿಗಳು ಈ ಥರ ಮಾಡಿಕೊಂಡು ಕುಡಿತಾ ಇರ್ತೀನಿ. ಹಾಗಾಗಿ ನನಗೆ ತುಂಬ ಅಂದರೆ ತುಂಬ ಹೆಲ್ಪ್ ಆಗಿದೆ. ಈ ಜ್ಯೂಸರಲ್ಲಿ 2 ಬ್ಲೇಡನ್ನು ಕೊಟ್ಟಿದ್ದಾರೆ. ಇದ್ರಾಗ ಒಂದು ಬ್ಲೇಡ್ ಇದೆ, ಈಗ ನಾನು ತೋರಿಸಿದ್ನಲ್ಲ ಅದೊಂದು ಬ್ಲೇಡ್ ಇದೆ. ನೆಕ್ಸ್ಟ್ ನಾನು ತೋರಿಸ್ತೀನಿ ಯಾವ ಥರ ಇದನ್ನೆಲ್ಲ ಯೂಸ್ ಮಾಡ್ಕೊಳ್ಬೋದು ಅಂತ ಅಂದ್ಬಿಟ್ಟು ತೋರಿಸ್ತೀನಿ. ಒಂದು ಹಾಗೆ ಅದರಲ್ಲೇ ಫಿಲ್ಟ್ರಾಗಿ ಬರುತ್ತೆ. ಇದೇನು ತೋರಿಸ್ತಾ ಇದ್ದೀನಿ ಇದು ಅದಾಗೆ ಫಿಲ್ಟ್ರಾಗಿ ಬರುತ್ತೆ. ಇನ್ನೊಂದು ಇದೆಯಲ್ಲ ಅದು ನಾವೇ ಫಿಲ್ಟ್ರ್ ಮಾಡ್ಕೊಳ್ಬೇಕು ನೋಡಿ. ಇದು ಕೂಡ ಜ್ಯೂಸರೇ. ಇದು ತುಂಬ ಜನ ನೋಡಿರ್ತೀರ ಅಂದ್ಕೊತೀನಿ. ಇದು ಎಲ್ಲ ಸಿಂಗಲ್ ಎಲ್ಲ ಸಿಗುತ್ತೆ. ಮತ್ತು ಇನ್ನೊಂದು ಎಕ್ಸ್ಟ್ರಾ ಬ್ಲೇಡ್ ಕೊಟ್ಟಿದ್ದಾರೆ. ಇನ್ನೊಂದು ಮಸಾಲ ರುಬ್ಬೋದಕ್ಕೆ ಒಂದು ಜಾರು, ಇನ್ನೊಂದು ಸಣ್ಣದು ಚಟ್ನಿ ಮಾಡ್ಕೊಳ್ಳೋದಕ್ಕೆ, ಇಲ್ಲಾಂದರೆ ಪುಡಿ ಮಾಡ್ಕೊಳ್ಳೋದಕ್ಕೆ ಇನ್ನೊಂದು ಜಾರು. ಟೋಟಲ್ 5 ಜಾರನ್ನು ಕೊಟ್ಟಿದ್ದಾರೆ ಇದರಲ್ಲಿ. ಇನ್ನೊಂದು ದೋಸೆ ಹಿಟ್ಟು ರುಬ್ಕೊಳ್ಳೋದಕ್ಕೆ, ಹಾಗೆ ಇಡ್ಲಿಗೆ ಉದ್ದಿನಬೇಳೆ ರುಬ್ಕೊಳ್ಳೋದಕ್ಕೆ ಅದು ಇನ್ನೊಂದು ಇನ್ನೊಂದು ಜಾರನ್ನು ಕೊಟ್ಟಿದ್ದಾರೆ. ನನಗೆ ಇದಂತೂ ತುಂಬ ಅಂದರೆ ತುಂಬ ಹೆಲ್ಪ್ ಆಗಿದೆ. ಯಾಕಂದರೆ ಜಾಸ್ತಿ ಇದರಲ್ಲಿ ಜ್ಯೂಸ್ ಮಾಡ್ತಾ ಇರ್ತೀನಿ ನಾನು. ಯಾಕಂದರೆ ಮಿಕ್ಸಿನಲ್ಲಿ ರುಬ್ಬಿ ಅದನ್ನು ಏನು ಫಿಲ್ಟ್ರ್ ಮಾಡಿಕೊಂಡು ಕುಡಿಯೋದಕ್ಕಿಂತ ಈ ಥರ ನಾವು ಡೈರೆಕ್ಟಾಗಿ ಈ ಥರ ಫಿಲ್ಟ್ರ್ ಮಾಡಿಕೊಂಡು ಇದರಲ್ಲಿ ಜ್ಯೂಸ್ ಮಾಡಿಕೊಂಡು ನಾವು ಕುಡಿಬೋದು. ಹಾಗೆ ಒಂದು ನೈಫು, ಇನ್ನೊಂದು ಈ ಥರ ಇನ್ನೊಂದು ಕೊಟ್ಟಿದ್ದಾರೆ ಮಿಕ್ಸ್ ಮಾಡ್ಕೊಳ್ಳೋದಕ್ಕೆ. ಇದು ನಾವು ಜ್ಯೂಸ್ ನಾವು ಗ್ಲಾಸಿಗೆ ಹಾಕ್ಕೊಳ್ಳೋದಕ್ಕಂತ ಕೊಟ್ಟಿದ್ದಾರೆ. ಇದು ನೋಡಿ, ಇದಂತೂ ನಾನು ಯಾವಾಗಲೂ ಇದನ್ನು ಯೂಸ್ ಮಾಡ್ತಾ ಇರ್ತೀನಿ. ಚಪಾತಿ ಏನಾದರೂ ಜಾಸ್ತಿ ಚಪಾತಿ ಮಾಡಬೇಕು, ಬೇಗ ಒಂದು 2 ನಿಮಿಷದಲ್ಲೆಲ್ಲ ನಾವು ಚಪಾತಿ ಹಿಟ್ಟನ್ನು ಕಲಿಸ್ಕೊಳ್ಬೋದು. ಮತ್ತು ನಾವು ಜಾಸ್ತಿ ಹೋಳಿಗೆ ಮಾಡ್ತಾ ಇರ್ತೀವಿ, ಹಾಗೆ ಹೋಳಿಗೆ ಹಿಟ್ಟು ಕೂಡ ಬೇಳೆನ ರುಬ್ಕೊಳ್ಳೋದಕ್ಕೆ ಯೂಸ್ ಆಗುತ್ತೆ. ಮತ್ತು ತರಕಾರಿ ಎಲ್ಲ ಕಟ್ ಮಾಡೋಕ್ಕೂ ಕೂಡ ಯೂಸ್ ಆಗುತ್ತೆ. ಇದು ನಾವು ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಟೊಮೊಟೊ ಎಲ್ಲದೂ ಕೂಡ ನಾವು ಇದರಲ್ಲಿ ಕಟ್ ಮಾಡ್ಕೊಳ್ಬೋದು. ಹಾಗೆ ಕ್ಯಾರೆಟ್ ತುರ್ಕೊಳ್ಬೋದು, ಬೀಟ್ರೋಟು ಕೂಡ ನಾವು ತುರ್ಕೊಳ್ಬೋದು ಇದರಲ್ಲಿ.
ಮತ್ತು ಸ್ಲೈಸ್ ಏನಾದರೂ ಚಿಪ್ಸ್ ಮಾಡಬೇಕಾದ್ರೆ ಸ್ಲೈಸ್ ಮಾಡ್ಕೊಳ್ಳೋದಕ್ಕೆ ಎಲ್ಲದಕ್ಕೂ ಕೂಡ ಯೂಸ್ ಆಗುತ್ತೆ. ಇದು ಒಂದು ಜಾರ್ ಇದ್ದರೆ ಸಾಕು. ಮತ್ತು ಇದು ನಿಮಗೆ ಏನಾದರೂ ಸಪ್ರೇಟ್ ಬೇಕಂದ್ರೆ ನಿಮಗೆ ಆನ್ಲೈನಲ್ಲೇ ಸಿಗುತ್ತೆ, ನೀವು ಬೇಕಾದರೆ ತೊಗೊಳ್ಬೋದು. ಇದೆಲ್ಲ ಬೇರೆ ಎಲ್ಲ ಇದೆ, ಇದೊಂದು ನಾವು ಸಪ್ರೇಟ್ ತೊಗೋಬೋದು ಅಂತಂದರೆ ನೀವು ಸಪ್ರೇಟ್ ತೊಗೊಳ್ಬೋದು. ಆನ್ಲೈನಲ್ಲೇ ಸಿಗುತ್ತೆ, ಅಂದರೆ ಸ್ವಲ್ಪ ಕಾಸ್ಟ್ಲಿ ಆಗುತ್ತೆ ಆನ್ಲೈನಲ್ಲಿ ಸಿಂಗಲ್ ತೊಗೊಳ್ಳೋದಾದರೆ. ಇದೇ ಥರ ಒಟ್ಟಿಗೆ ತೊಗೊಳ್ಳೋದಾದರೆ ನಿಮ್ಗೆ ಸ್ವಲ್ಪ ಕಮ್ಮಿ ಆಗುತ್ತೆ. ನೋಡಿ ಇಷ್ಟೆಲ್ಲ ಇದೆ ಇದರಲ್ಲಿ. ತಗೊಂಡಿದ್ದಕ್ಕೂ ತುಂಬ ಚೆನ್ನಾಗಿ ಯೂಸ್ ಆಗ್ತಾಯಿದೆ ನನಗಂತೂ. ನೆಕ್ಸ್ಟು ಇದನ್ನೆಲ್ಲ ಯಾವ ಥರ ಯೂಸ್ ಮಾಡೋದು, ಏನೆಲ್ಲ ಇದರಿಂದ ಮಾಡ್ಕೊಳ್ಬೋದು ಅಂತ ಅಂದ್ಬಿಟ್ಟು ನಾನು ತೋರಿಸ್ತೀನಿ. ಯಾರಿಗಾದರೂ ಬೇಕಿದ್ದರೆ ಆ ವಿಡಿಯೋ ಬೇಕಿದ್ದರೆ ಕಮೆಂಟ್ ಮಾಡಿ. ಇದನ್ನು ಯಾಕಂದರೆ ಯಾರಿಗಾದರೂ ಹೆಲ್ಪ್ ಆಗಲಿ ಅಂತ ಅಂದ್ಬಿಟ್ಟು ನಾನು ಶೇರ್ ಮಾಡ್ತಾಯಿದ್ದೀನಿ. ಯಾಕಂದರೆ ಈಗ ಆಫರ್ ನಡೀತಾ ಇದೆ ನೋಡಿ, ದಸರಾದಲ್ಲಿ ಏನಾದರೂ ಹೊಸದು ತೊಗೋಬೇಕಂತ ಅಂತಿದ್ರೆ, ಮಿಕ್ಸಿ ತೊಗೋಬೇಕಂತಿದ್ರೆ ಈ ಥರ ತೊಗೊಳ್ಳಿ. ತುಂಬ ಚೆನ್ನಾಗಿದೆ ಮಾತ್ರ. ನೋಡಿ ಇಷ್ಟೆಲ್ಲ ಐಟಮ್ಸ್ ಇದೆ ಇದರಲ್ಲಿ. ಇದನ್ನಂತೂ ಯೂಸೇ ಮಾಡಿಲ್ಲ. ಹಾಗೆ ಕವರಲ್ಲಿ ಅಲ್ಲಿ ಏನು ಬಾಕ್ಸ್ ಬರುತ್ತೆ ನೋಡಿ, ಅದೆಲ್ಲ ಕವರಲ್ಲಿ ಹಾಕಿಟ್ಟಿದ್ರು. ನಾವು ಅಲ್ಲೇ ಅಂಗಡಿನಲ್ಲೇ ನಾನು ಎಲ್ಲದೂ ಓಪನ್ ಮಾಡಿಸಿ, ಯಾಕಂದರೆ ನಾವು ತಿಳ್ಕೊಬೇಕಲ್ವ, ಹಾಗಾಗಿ ಎಲ್ಲ ಅಲ್ಲೇ ಅಂಗಡಿನಲ್ಲೇ ಓಪನ್ ಮಾಡಿಸ್ಬಿಟ್ಟು ತೊಗೊಂಡು ಬಂದಿದ್ದು. ಹಾಗಾಗಿ ಇದೆಲ್ಲ ಕವರ್ ಮಾಡಿದರು, ಕವರ್ ಹಾಕಿ ಬಾಕ್ಸಲ್ಲಿ ಹಾಕಿ ಪ್ಯಾಕ್ ಮಾಡಿದ್ರು. ಅಲ್ಲೇ ಓಪನ್ ಮಾಡಿ ತೊಗೊಂಡು ಬಂದಿದ್ದಲ್ವ, ಹಾಗಾಗಿ ಎಲ್ಲ ಕವರ್ನೆಲ್ಲ ತೆಗೆದುಬಿಟ್ಟಿದ್ದೀನಿ. ನಾನು ತೊಗೊಂಡಿರೋದು ಪ್ರೀತಿ ಕಂಪ್ನಿದು. ಬೇರೆ ಕಂಪ್ನಿ ಎಲ್ಲ ಇದೆ, ಆದರೆ ನಾನು ತೊಗೊಂಡಿದ್ದು ಪ್ರೀತಿನಲ್ಲೇ. ಚೆನ್ನಾಗಿರುತ್ತೆ ಪ್ರೀತಿ ಕಂಪ್ನಿದು ಎಲೆಕ್ಟ್ರಿಕ್ ಐಟಮ್ಸ್ಗಳು ಚೆನ್ನಾಗಿರುತ್ತವೆ. ಹಾಗಾಗಿ ನಾನು ಪ್ರೀತಿ ಕಂಪ್ನಿದು ತೊಗೊಂಡೆ. ಹಾಗೆ ಬೇರೆ ಕಂಪ್ನಿ ಎಲ್ಲ ಇದ್ದಾವೆ, ನಾನು ಅದನ್ನ ಚೂಸ್ ಮಾಡಲಿಲ್ಲ, ಇದನ್ನು ಚೂಸ್ ಮಾಡಿದೆ. ಇದು ಒಂದು ಎಕ್ಸ್ಟ್ರಾ ಮುಚ್ಚಳ ಕೊಟ್ಟಿದ್ದಾರೆ. ಇಲ್ಲಿ ಜ್ಯೂಸರ್ ಇದೆ ನೋಡಿ, ಅದಕ್ಕೆ ನಾವು ಜ್ಯೂಸರ್ ಅದು ಬ್ಲೇಡ್ ಬೇಡ ಅಂತಂದರೆ ಅದನ್ನ ತೆಗೆದುಬಿಟ್ಟು ನಾವು ಇದರಲ್ಲಿ ನಾವು ಹಾಕ್ಕೊಳ್ಬೋದು. ಇದು ಒಂದು ಎಕ್ಸ್ಟ್ರಾ ಬ್ಲೇಡ್ ಕೊಟ್ಟಿದ್ದಾರೆ. ಇದು ಪುಡಿ ಮಾಡ್ಕೊಳ್ಳೋದಕ್ಕೆ. ಇದು ನಾವು ಏನು ದೋಸೆ ಹಿಟ್ಟು ಹಾಗೆ ಇಡ್ಲಿ ಏನಾದ್ರು ರುಬ್ಕೊಳ್ಳೋದಕ್ಕೆ. ಇವಾಗಲೇ ನೋಡಿದ್ರಲ್ಲ, ಇನ್ನೊಂದು ಜ್ಯೂಸರ್ ಜಾರ್ ಇದೆ, ಇನ್ನೊಂದು ಮಸಾಲ ರುಬ್ಕೊಳ್ಳೋಕ್ಕಿದೆ. ಅಲ್ಲಿಗೆ 5 ಜಾರ್ಗಳು ಬರುತ್ತೆ. ಇವು ಎಲ್ಲ ಒಂದೊಂದು ಜಾರ್ಗಳು ಒಂದೊಂದಕ್ಕೆ ಯೂಸ್ ಆಗಿದೆ. ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಯಾರಾದರೂ ತೊಗೊಳ್ಳೋರಿದ್ದರೆ ನೀವು ಧಾರಾಳವಾಗಿ ತೊಗೊಳ್ಬೋದು. ನಿಮಗೆ ಆನ್ಲೈನಲ್ಲೂ ಕೂಡ ಸಿಗುತ್ತೆ. ಆನ್ಲೈನಲ್ಲಿ ನಾನು ಯಾಕಂದರೆ ಜಾಸ್ತಿ ಅಮೌಂಟಿಂದಲ್ಲ ನಾನು ಪ್ರಿಫೇರ್ ಮಾಡಲ್ಲ. ಯಾಕಂದರೆ ಏನಾದರೂ ಡ್ಯಾಮೇಜ್ ಆಯ್ತಂತಂದರೆ ಈಗ ರಿಟರ್ನ್ ಮಾಡ್ಬೋದು. ಏನಾದ್ರು ಪ್ರಾಬ್ಲಮ್ ಆಯ್ತಂದರೆ ನಾವು 15 ದಿನ 20 ದಿನ ಬಿಟ್ಟು ನಾವು ರಿಟರ್ನ್ ಮಾಡಬೇಕಂದ್ರೆ ಆಗಲ್ಲ. ಹಾಗಾಗಿ ಈ ಥರದ್ದೆಲ್ಲ ತೊಗೊಳ್ಳೋದಿದ್ರೆ ನೀವು ಇಲ್ಲೇ ಶಾಪಲ್ಲೇ ತೊಗೊಳ್ಳಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ. ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಇನ್ನೊಂದು ವಿಡಿಯೋ ಜೊತೆ ಬರ್ತೀನಿ. ಅಲ್ಲಿವರೆಗೂ ನಮಸ್ಕಾರ.